ಪಲಾವ್ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಪಲಾವ್ಗೆ ಏನೇನು ಬೇಕಂತ ನಾವು ನೋಡ್ಕೊಳ್ಳೋಣ್ರಿ. ನಾನಿಲ್ಲೇ ಎಲ್ಲ ತೊಳೆದ ಹೆಚ್ಚಿಟ್ಕೊಂಡು ನಿಮಗೆ ತೋರ್ಸಾಕತ್ತೀನಿ. ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್, ಬೀಟ್ರೂಟ್, ಆಲೂಗಡ್ಡೆ, ಹೂಕೋಸು ಹೆಚ್ಚಿ ಬಿಸಿನೀರಲ್ಲಿ ತೆಗೆದು ಇಟ್ಕೊಂಡೀನಿ. ಹಸಿ ಬಟಾಣಿ ಇಲ್ಲ ಅಂದ್ರೂ ಒಣ ಬಟಾಣಿ ನೆನೆಸಾಕೊಂಡು ಹಾಕೋಬೋದು. ಗಜ್ರಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್. ಗರಂ ಮಸಾಲ 1 ಸ್ಪೂನ್, ಧನಿಯಾ ಪೌಡ್ರ್ 1 ಸ್ಪೂನ್, ಅರ್ಧ ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಕ್ಕೆ, ಶಾಜೀರ 1/4 ಚಮಚ, 1 ಚಕ್ರ ಮೊಗ್ಗು, ಕಾಳು ಮೆಣಸು, 1 5 ರಿಂದ 6 ಲವಂಗ, 2 ಏಲಕ್ಕಿ ಮತ್ತು 2 ಪಲಾವ್ ಎಲೆ. ಒಗ್ಗರಣೆಗೆ ಎಣ್ಣೆ ಇಲ್ಲ ಅಂದರೆ ಪಲಾವ್ ಮಾಡೋಕ್ಕೆ ಬರಲ್ಲ. ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ್ರಿ. ಪಲಾವಿಗೆ ಬೇಕಾಗಿರೋ ಅಕ್ಕಿನ ತೋರಿಸಿಲ್ಲ ನಾನು. ಅಕ್ಕಿ ತೊಳೆದು ಬಸ್ದು ಇಟ್ಕೊಂಡೀನಿ. ಅಕ್ಕಿನ ನಾನು ಈ ಲೋಟದಿಂದ 1.5 ಲೋಟ ಅಕ್ಕಿ ತೊಗೊಂಡಿನಿ. ಯಾವ ಲೋಟದಿಂದ ನೀವು ಅಕ್ಕಿ ತೊಗೊಂಡಿರ್ತಾರೆ ಅಳತೆ ಅದ್ರ 2ರಷ್ಟು ನಾವು ನೀರನ್ನು ತೊಗೊಳ್ಳೇಬೇಕು. ನಾನು ಇದರಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿನಿ. ಇದು 3 ಲೋಟ ನೀರಿದೆ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಯಾವಾಗಲೂ ಪಲಾವ್ ಕುಕ್ಕರಲ್ಲಿ ಮಾಡಿದರೆ ಟೇಸ್ಟ್ ಆಗುತ್ತೆ. ಕುಕ್ಕರ್ ಇಲ್ಲ ಅಂದ್ರೆ ಪಾತ್ರೆ ಒಳಗಾದ್ರೂ ಮಾಡ್ಕೋಬೋದು. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಬೇಕಂದ್ರೆ ಕೆಲವೊಬ್ರು ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು. ಎಣ್ಣೆ ಬಿಸಿ ಆದ ತಕ್ಷಣ ನಾವು ಒಣ ಮಸಾಲ ಪದಾರ್ಥ ಏನು ಇಟ್ಕೊಂಡೇವಲ್ಲ ಅದನ್ನೆಲ್ಲ ಹಾಕೋಣ. ಎಣ್ಣೆ ಕಾದೈತಿ. ಈಗ ಇದಕ್ಕೆ ಚಕ್ರ ಮೊಗ್ಗು, ಚಕ್ಕಿ, ಏಲಕ್ಕಿ, ಲವಂಗು, ಕಾಳು ಮೆಣಸು, ಶಾಜೀರ, ಪಲಾವ್ ಎಲೆ. ಈಗ ಸಿಡಿಯುತ್ತಿದೆ, ಸ್ವಲ್ಪ ದೂರ ನಿಟ್ಕೊಂಡು ಕೈ ಆಡಿಸ್ರಿ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ರಿ ಸ್ವಲ್ಪ, ಇಲ್ಲ ಬೇಗ ಅದು ಶಾಜೀರ ಎಲ್ಲ ಸೀದ್ ಹೋಗ್ಬಿಡ್ತಾವೆ, ಹೊತ್ತೋಗ್ಬಿಡ್ತಾವೆ. ಇದು ಫ್ರೈ ಆದಮೇಲೆ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಟ್ಕೊಂಡಿರೋದು ಹಾಕೋಬೇಕು. ಹಸಿಮೆಣಸು ಎಣ್ಣೆ ಒಳಗೆ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಆಗೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಇದು ಎಣ್ಣೆ ಒಳಗೆ ಫ್ರೈ ಆಗ್ಯಾವ. ಈಗ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರೋದು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ನಾವು ಉಳ್ಳಾಗಡ್ಡಿನ ಅಂತೀವಿ. ಇದು ಎಣ್ಣೆ ಒಳಗೆ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು. ಜಾಸ್ತಿ ಅಲ್ಲ, ಒಂಚೂರು ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಆಗೈತಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ನಾವು ಅಲ್ಲ ಅಂತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು 1 ಚಮಚ. ಆಮೇಲೆ ಇದು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರೋದು 2 ಸ್ಪೂನ್ ಹಾಕೋಬೇಕು. ಇದನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಮೆಣಸಿನ್ಕಾಯಿನೂ ಹೆಚ್ಚಿಟ್ಕೊಂಡಿದ್ದು 2 ಹಾಕಿನಿ. ಅದು ರುಬ್ಕೊಳಕ್ಕೆ 1 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಷ್ಟೇ. ಕಾಳು ಮೆಣಸು ಹಾಕ್ತೀವಿ. ಖಾರ ಸ್ವಲ್ಪ ಜಾಸ್ತಿ ಬೇಕಂತ ಅನ್ನೋರು ಇನ್ನೊಂದು 2 ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಹೆಚ್ಚಿ ಹಾಕೋಬೋದು. ಈಗ ಇದು ಫ್ರೈ ಆಗೈತಿ. ಈಗ ಇದಕ್ಕೆ ಒಣ ಮಸಾಲ ಪೌಡ್ರ್ ಹಾಕೊಳ್ಳೋಣ. ಇದು ಅರಿಶಿನ, ಧನಿಯಾ ಪೌಡ್ರ್, ಗರಂ ಮಸಾಲ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಆಡಿಸ್ರಿ. ಒಂದು 2 ನಿಮಿಷ ಫ್ರೈ ಆಗಬೇಕದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿರ್ತಾವಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ, 1.5-2 ನಿಮಿಷ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ತರಕಾರಿ ಹಾಕೊಳ್ಳೋಣ್ರಿ. ನಾನು ಈ ತರಕಾರಿ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಈ ಟೊಮೆಟೊ ಎಲ್ಲ ಫಸ್ಟಿಗೆ ಹಾಕ್ಬಿಟ್ರೆ ಅದೆಲ್ಲ ಕರಗಿ ಫ್ರೈ ಆಗಿ ಹೋಗ್ಬಿಡುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊರಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡ್ರಿ. 1-2 ನಿಮಿಷ ಇದು ಬೇಯಬೇಕು. 2 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದೈತಿ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಬೇಕು. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಂಡು 1 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
1 ನಿಮಿಷ ಲಿಡ್ ಕ್ಲೋಸ್ ಮಾಡಬಾರ್ದು, ಹೀಗೆ ಬಿಡಬೇಕು. 1 ನಿಮಿಷ ಆದಮೇಲೆ ಅಕ್ಕಿ ಎಷ್ಟು ತೊಗೊಂಡಿದ್ವೋ ಅದರ 2ರಷ್ಟು ನೀರು ಅಳತೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂದ್ರೆ ಅಕ್ಕಿ ಗಂಟಾಗಿ ಉಳಿದು ಬಿಡ್ತೈತಿ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದೇ ಸರಿ ಕುಕ್ಕರ್ ಲಿಡ್ನ ಹಾಕಕ್ಕೆ ಹೋಗಬಾರ್ದು, ಕ್ಲೋಸ್ ಮಾಡಬಾರ್ದು. ಪ್ಲೇಟ್ನ ಕವರ್ ಮಾಡಿ ಬಿಡಬೇಕು, ಅದು ಕುದಿ ಹತ್ತೋವರೆಗೂ. ಸ್ವಲ್ಪ ಕುದಿ ಹತ್ತಿದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ನೀವು ಇದಕ್ಕೆ ಉಪ್ಪು ಅದೆಲ್ಲ ರುಚಿನ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಬೇಕಂದ್ರೆ ಹಾಕೋರಿ. ನಾನು ತಿಳಿ ಟೇಸ್ಟ್ ನೋಡಲ್ಲ, ಯಾಕಂದ್ರೆ ನಾನು ಕರೆಕ್ಟಾಗಿ ಒಂದು ಅಳತೆಯಲ್ಲೇ ಹಾಕಿರ್ತೀನಿ, ಅದು ಸರಿಯಾಗಿ ಆಗಿರುತ್ತೆ. ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಕುದಿ ಹತ್ತಿದ ಮೇಲೆ ಕುಕ್ಕರಿನ ಲಿಡ್ಡ ಕ್ಲೋಸ್ ಮಾಡ್ಕೋಬೇಕು. ಇದು ಈಗ ಕುದಿ ಹತ್ತೈತಿ ನೋಡ್ರಿ. ಈಗ ಇದನ್ನೇ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಇದು ಕಲರ್ ಸ್ವಲ್ಪ ಬಿಟ್ರೋಟಿಂದ ಬಿಟ್ಕೊಂಡ್ಬಿಡ್ತೈತಿ. ನೀವು ಬಿಟ್ರೋಟ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೋರಿ. ನಾ ಯಾಕೆ ಬಿಟ್ರೋಟ್ ಹಾಕ್ತೇನೆ ಅಂದ್ರೆ ಬಿಟ್ರೋಟ್ ಹಂಗೆ ತಿನ್ನೋಕ್ಕಾಗಂಗಿಲ್ಲ. ಎಟ್ಲೀಸ್ಟ್ ಇದ್ರೊಳಗೆ ಹಾಕಿದ್ರೆ ಅದು ಇದಾಗಿ ನಮ್ಮ ಹೊಟ್ಟೆ ಒಳಗಾರ ಹೋಗುತ್ತಲ್ಲ, ಅದು ತಿನ್ನೋಕ್ಕಂತೂ ಆಗಲ್ಲ ಬಿಟ್ರೋಟ್. ಅದಕ್ಕೆ ನಾನು ಹಾಕಿರ್ತೇನೆ. ನಿಮಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋರಿ. ಇದು ಕುದಿ ಹತ್ತೈತಲ್ಲ, ಈಗ ಇದನ್ನು ಕುಕ್ಕರ್ ಲಿಡ್ನ ಈಗ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೊಳ್ಳೋಣ. ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊರಿ. ಈಗ ನೀವು ಬೇಕಾದ್ರೆ ಸ್ವಲ್ಪ ನೀರು ನೋಡ್ಕೊಂಡು ಕಡಿಮೆ ಅನಿಸಿದ್ರೆ ಹಾಕೋಬೋದು. ನನಗೇನಿದೆ, ನಾನು ಕಡಿಮೆ ಅನಿಸಿಲ್ಲ, ಕರೆಕ್ಟ್ ಐತಿ. ಕೆಲವೊಂದು ಅಕ್ಕಿ ಮೇಲೆ ಡಿಪೆಂಡ್ ಇರ್ತೈತಿ, ಕೆಲವೊಂದು ಅಕ್ಕಿಗಳು ಜಾಸ್ತಿ ನೀರು ಹಿಡಿತಾವೆ. ಅದಕ್ಕೆ ಈಗ ನಾನು ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ ಕೂಗ್ತು. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. 1 ವಿಷಲ್ ಕೂಗಿದ್ರೆ ಸಾಕು, ಇದು ಪಲಾವ್ ರೆಡಿ ಆಗಿರ್ತೈತಿ. ಈಗ ಇದ್ರದ್ದು ಏರ್ ಹೋಗೋವರೆಗೂ ಬಿಟ್ಟು ಆಮೇಲೆ ಓಪನ್ ಮಾಡೋಣ. ಹೆಂಗಾಗೈತೆ ನಮ್ಮ ಪಲಾವ್ ಅಂತ ನೋಡೋಣ. ಈಗ ಏರ್ ಹೋಗೈತಿ, ಈಗ ಓಪನ್ ಮಾಡಿ ನೋಡೋಣ. ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಗೊತ್ತಾ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಪಲಾವ್. ನೀವು ಪಲಾವು ಮಾಡ್ಕೊರಿ, ತಿನ್ಕೊರಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಬಾಯ್.